ಮುಸ್ಲಿಂ ಮಾಡೋರು ಅಂತ ಪ್ರೂಫ್ ಆಗಿದೆಯಾ? ಹೆಸರು ಹೇಳಿ. ನಿಮ್ಮ ಅವ್ರು ಯಾರ್ಯಾರು ಮಾಡೋರೆ ಅವ್ರ ಹೆಸರು ಹೇಳಿ. ಹೌದು ಹೌದು, ಅದು ಪ್ರೂಫ್ ಆಗಲಿ. ಮೊದಲು ಯಾರು ಮಾಡಿರೋದು, ಏಂತಿಕ್ ಮಾಡಿರೋದು, ಅದು ಪ್ರೂಫ್ ಆಗಲಿ. ಅದು ಈಗ ನೋಡಿ ನನ್ನ ಮಾತು ಕೇಳಿ. ಎಲ್ಲ ಕಾಸ್ಟು ಇಂಥ ನಾನು ಹೇಳೋಕ್ಕಾಗಲ್ಲ. ಈಗ ಅದು ಮಾತು ಎಲ್ಲರೂ ಬರ್ತವ್ರೆ, ಮುಸ್ಲಿಮ್ಸ್ ಹೆಸರು ಇಕ್ಕೊಂತವ್ರೆ. ಲೇಡೀಸು, ಬೇರೆ ಜಾತಿ ಲೇಡೀಸವರು ಬುರ್ಕಾ ಹಾಕ್ಕೊಂಡು ತಮಾಷೆ ಮಾಡ್ತವ್ರೆ. ಈಗ ಬೇರೆಯವ್ರ ಕ್ಯಾಸ್ಟ್ ಅವರು ಮಾಡ್ತವ್ರೆ. ಆ ಥರ ಹೆಸರು ಹೇಳಿದ್ರೆ ಮಾತ್ರ ಮುಸ್ಲಿಮ್ಸ್ ಅಂತ ಬರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಆಗಲೇ ಈ ಪ್ರಶ್ನೆ ಕೇಳೋದಕ್ಕೆ ನನಗೂ ಕೂಡ ಮುಜುಗರ ಆಗುತ್ತೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ಬ ಮುಸ್ಲಿಂ ಅಂತ ಹೆಸರಿಟ್ಕೊಂಡವನು ಆಗಿರ್ಬೋದು, ನಿಜವಾದ ಮುಸ್ಲಿಂ ಆಗಿರ್ಬೋದು ಅಥವಾ ಹಿಂದೂ ಆಗಿರ್ಬೋದು, ಯಾರು ಮಾಡಿದ್ರು ಸರ್ ಅವ್ರಿಗೆ ತಪ್ಪು, ಅವ್ನಿಗೆ ಗಡಿಪಾಡು ಮಾಡಬೇಕು. ಮುಸ್ಲಿಂ ಇರಲಿ, ಯಾವ ಜಾತಿನೇ ಇರಲಿ, ತಪ್ಪಂದ್ರೆ ತಪ್ಪೇ. ಎಲ್ಲರಿಗೂ ನ್ಯಾಯ ಒಂದೇನೆ. ಸುಮ್ಗೆ ಇದು ಪಾಲಿಟಿಷನ್ನು ಹಿಂದೂ ಮುಸ್ಲಿಂ ಹಿಂದೂ ಇದು ಮಾಡೋದು ಸರಿ ಇಲ್ಲ. ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ, ಇವ್ರು ಮಾಡಿದ್ರಂತ. BJP ಅವ್ರು ಏನು ಹೇಳ್ತಾರೆ, ಹಿಂದೂ ಮಾಡಿದ್ರಂತ. ಇವಾಗ ನಾನು ಮುಸ್ಲಿಮು, ಯಾವುದಾದ್ರು ಒಂದು ಗಮಂಚ ಹಾಕ್ಕೊಂಡೆ ನಾನು ಹೋಗ್ಬಿಟ್ಟು ದೇವಸ್ಥಾನ ಹತ್ರನೋ ಏನೋ ಮುಸ್ಲಿಂ ಮಾಡಿಬಿಟ್ರೆ ಅಂತ ಹೊರಟೋಗ್ಬಿಟ್ರೆ ಅದು ಒಳ್ಳೇದು? ಅದು ಇದೆಲ್ಲ ತಲುಪುಕಡಿ ಕೆಲಸ ಮಾಡೋದು ಸರಿಗಿಲ್ಲ. ನ್ಯಾಯ ನೋಡ್ಬೇಕು ಫಸ್ಟು. ಇಲ್ಲ ನಾವು ಹುಟ್ಟಿ ಬೆಳೆದಿರೋದು ನಮ್ಮ ದೇಶದಲ್ಲೇ, ಬೇರೆ ದೇಶದಿಂದ ಬರಲಿಲ್ಲ. ಅದು ಯಾವನೋ ಮುಂಡೆ ನನ್ನ ಮಗ ಹೇಳ್ತಾನೆ, ಇವರು ಪಾಕಿಸ್ತಾನದಿಂದ ಬಂದಿರೋದು, ಇವನಪ್ಪ ಹುಟ್ಟಿ ನೋಡಿದಂತ ಪಾಕಿಸ್ತಾನ ಬಂದಿರೋದು ಇವನು. ಫಸ್ಟ್ ನಾವು ಹೇಳೋಲ್ಲ ಪಾಕಿಸ್ತಾನ ಅಂತ, ಈ ಕಂತ್ರಿ ನನ್ನ ಮಕ್ಕಳ್ರೆ ಹೇಳೋದು ಪಾಕಿಸ್ತಾನ. ನನ್ನ ಮಗ ಅಲ್ಲೇ ಹುಟ್ಟಿರ್ಬೋದು, ಅದಕ್ಕೋಸ್ಕರ ಅದು ಹೇಳೋದು ಅವನು. ಅಷ್ಟೇ ಹೇಳೋದು ನಾವು, ಬೇರೆ ಏನು ಹೇಳೋಲ್ಲ. ಹಿಂದೂ ಮುಸ್ಲಿಂ ಎಲ್ಲ ಒಂದೇನೇ ಇಲ್ಲಿ. ಯಾವುದೂ ಭೇದಿ ಭಾವದ ಯಾವುದಿಲ್ಲ ಇಲ್ಲಿ. ಸುಮ್ಗೆ ಬಂದ್ಬಿಟ್ಟು ಕಡ್ಡಿ ಉಡ್ಸೋದು ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. BJP ಮೇಲೆ ಹೇಳೋಕ್ಕಾಗಲ್ಲ, ಯಾವ ಪಾರ್ಟಿನೂ ಹೇಳೋಕ್ಕಾಗಲ್ಲ, ಎಲ್ಲ ಒಂದೇನೆ ಇವರು. ಇವಾಗ BJP ಎಷ್ಟೋ ಜಾಗದಲ್ಲಿ ಇದೆ, ಕಾಂಗ್ರೆಸ್ ಇಲ್ಲಿದೆ. ಏನು ಮಾಡಿಬಿಟ್ಟವ್ರು ಹಿಂದೂಗಳಿಗೆ ಏನು ಅನುಕೂಲ ಮಾಡೋರು, ಮುಸ್ಲಿಮ್ಗೆ ಏನು ಅನುಕೂಲ ಮಾಡಿದ್ದಾರೆ? ಎಲ್ಲ ಜಾಸ್ತಿನೇ ಮಾಡಿರೋದು. ಯಾರಿಗೂ ಬಡವ್ರದ್ದು ಯೋಚನೆ ಮಾಡಲ್ಲ. ಎಷ್ಟು ಹೇಳಿದ್ರು ಇವ್ರಿಗೆ ಮೈಂಡ್ಗೆ ಹೋಗಲ್ಲ. ಅವ್ರದ್ದು ಯಾವುದೋ ಮಾಡೋದು, ಲೂಟಿ ಹೊಡೋದು ಅಷ್ಟೇ ಕೆಲಸ ಇರೋದು, ಬೇರೆ ಯಾವ್ದು ಬರಲ್ಲ ಇವ್ರಿಗೆ. ಯಾವುದೇ ಪಾರ್ಟಿ ಇರಲಿ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಅದು ಯಾವುದೇ ಪಕ್ಷ ಇರಲಿ, ಎಲ್ಲ ಒಂದೇನೇ ಇವರು. ನಾನು ಹೇಳೋದು ಒಂದೇ, ಅದು ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ. ತಪ್ಪು ಮಾಡೋಕ್ಕಿಂತ ಮುಂಚೆ ಸಾಬೀತೇ ಆಗಿರಲ್ಲ. ಏನು ಮಾಡ್ತಾರೆ, ಮುಸ್ಲಿಮ್ಸ್ ಮಾಡ್ದ ಅಂತಾರೆ. ಈಗ ನಮ್ಮೂರು ಚನ್ನಪಟ್ಟಣ, ನಮ್ಮ ಚನ್ನಪಟ್ಟಣದಲ್ಲಿ SKBD ಅವರು ಇದ್ದಾರೆ. 2 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಅವ್ರು ಯಾವ ಥರ ಭೇದ ಭಾವ ಮಾಡಿದಾರ? ಇದು ಇಲ್ಲೆಲ್ಲ ನಾವು ಒಂದೇ. ಫಸ್ಟ್ ಸಾಬೀತಾಗಲಿ, ಆಮೇಲೆ ಹೇಳಲಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.